ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ, ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಮತ್ತು ಎಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಈ ಒಂದು ಮಾರ್ಚ್ ತಿಂಗಳು ರೇಷನ್ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಮುಂದೆ ಬರುವಂತ ಏಪ್ರಿಲ್ ತಿಂಗಳಲ್ಲಿ ನಮಗೆ 3 ತಿಂಗಳದು ಒಮ್ಮೆಗೆ ಕೊಡ್ತಿದ್ದಾರೆ. ಯಾವ ಒಂದು ತಿಂಗಳದು ಏಪ್ರಿಲ್ ದಲ್ಲಿ ಸಿಗತ್ತೆ, ಅದ ನಂತರ ಎಷ್ಟು ಕೆಜಿ ಅಕ್ಕಿಯನ್ನ ಕೊಡ್ತಿದ್ದಾರೆ ಮತ್ತು ಒಬ್ಬೊಬ್ಬರಿಗೆ ಎಷ್ಟು ಕೆಜಿ ಬರತ್ತೆ ಎಲ್ಲ ಮಾಹಿತಿ ಇರತ್ತೆ. ನಾನೇನ್ ತಿಳಿಸ್ಕೊಡ್ತಾ ಇದ್ದೇನೆ, 3 ತಿಂಗಳದು ಒಂದೇ ತಿಂಗಳಲ್ಲಿ ಅಕ್ಕಿಯನ್ನ ಕೊಡ್ತಿದ್ದಾರೆ. ತುಂಬಾ ಜನ ಮೋಸ ಅಂತ ಹೋಗ್ಬೇಡಿ, ಯಾಕಂದ್ರೆ ಸರ್ಕಾರದಿಂದ ಅಕ್ಕಿಯನ್ನ ಕೊಟ್ಟಿರ್ತಾರೆ, ಬಟ್ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡೋದಲ್ಲ. ವಿಡಿಯೋ ಕೊಡ್ತನಕ ನೋಡಿ ಯಾಕೆ ಕೊಡ್ತಿದ್ದಾರೆ, ಎಷ್ಟು ಕೆಜಿ ಕೊಡ್ತಾರೆ, ಎಷ್ಟು ತಿಂಗಳದ್ದು ಬರತ್ತೆ. ರೇಷನ್ ಕಾರ್ಡ್ ಇದ್ದವ್ರಂತರೂ ಕೊಡ್ತನಕ ನೋಡ್ಲೇಬೇಕು. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಪೇಜ್ಗೆ ಫಾಲೋ ಆಗಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಿಮ್ಗೆ ಗೊತ್ತಿದೆ, ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ. 45, 47, 52, 56 ತನಕ ಈಗ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಈ ಒಂದು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, ಅದ ನಂತರ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಈ ಒಂದು ಎಪಿಎಲ್ ಕಾರ್ಡ್ ಇದ್ದವರಿಗೆ ಜೂನ್ ತಿಂಗಳು, ಅದ ನಂತರ ಈ ಒಂದು ಏಪ್ರಿಲ್ ತಿಂಗಳದು ರೇಷನ್ ಕೊಡ್ತಾರೆ. ಅದ ನಂತರ ಮೇ ತಿಂಗಳದು ರೇಷನ್ ಕೊಡ್ತಾರೆ, ಜೂನ್ ತಿಂಗಳದು ರೇಷನ್ ಕೊಡ್ತಾರೆ. ಒಟ್ಟಿಗೆ ನಿಮ್ಗೆ 3 ತಿಂಗಳದು ರೇಷನ್ ಏಪ್ರಿಲ್ ನಲ್ಲಿ ಸಿಗತ್ತೆ. ಅಂದ್ರೆ ಏಪ್ರಿಲ್ ತಿಂಗಳದು ಏಪ್ರಿಲ್ ದಲ್ಲಿ ಕೊಡ್ತಾರೆ ಮೊದಲನೇ ರೇಷನ್, ಮೇ ತಿಂಗಳದು ಏಪ್ರಿಲ್ ದಲ್ಲಿ ಕೊಡ್ತಾರೆ ಎರಡನೇ ರೇಷನ್, ಜೂನ್ ತಿಂಗಳದು ಕೂಡ ಏಪ್ರಿಲ್ ದಲ್ಲೇ ಕೊಡ್ತಾರೆ 3 ರೇಷನ್. ಈ ಒಂದು 3 ತಿಂಗಳದು ಒಂದೇ ತಿಂಗಳಲ್ಲಿ ನಮ್ಗೆ ರೇಷನ್ ಅನ್ನ ವಿತರಣೆ ಮಾಡ್ತಿದ್ದಾರೆ. ಒಬ್ಬೊಬ್ಬರಿಗೆ ರಾಜ್ಯ ಸರ್ಕಾರದಿಂದ 5 ಕೆಜಿ ಕೊಡ್ತಾರೆ, ಕೇಂದ್ರ ಸರ್ಕಾರದಿಂದ 5 ಕೆಜಿ ಕೊಡ್ತಾರೆ, 10 ಕೆಜಿ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ 3 ತಿಂಗಳದು ಒಮ್ಮೆಲೆ ಕೊಡ್ತಿದ್ದಾರೆ ಅಂದ್ಮೇಲೆ ಒಬ್ಬೊಬ್ಬರಿಗೆ ಒಂದು ತಿಂಗಳಲ್ಲಿ 30 ಕೆಜಿ ಬರತ್ತೆ. ನೋಡಿ, ನಿಮ್ಮೊಂದು ರೇಷನ್ ಕಾರ್ಡದಲ್ಲಿ ನಿಮ್ಗೆ ಎಷ್ಟು ಮೋಸ ಮಾಡ್ತಾರೆ, ಯಾವ ರೀತಿಯ ಮೋಸ ಮಾಡ್ತಾರೆ ನಿಮ್ಮ ಮೇಲೆ ಬಿಟ್ಟದ್ದು. ಮೋಸ ಆಗ್ತಿತ್ತಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಬಹುದು. ನೋಡಿ ಯಾಕೆ ಕೊಡ್ತಿದ್ದಾರೆ, ಈಗಾಗಲೇ ಇದೇ ಒಂದು ಬಿಸಿಲಿನ ತಾಪಮಾನ ನಿಮಿತ್ತವಾಗಿನೇ ನ್ಯಾಯಬೆಲೆ ಅಂಗಡಿಯವರಿಗೆ ತೊಂದರೆ ಆಗ್ಬಾರ್ದು, ಜನರಿಗೆ ತೊಂದರೆ ಆಗ್ಬಾರ್ದು, ಊರಿಂದ ಬರ್ತಾರಲ್ಲ, ಆದ ಕಾರಣ ಅನುಕೂಲ ಆಗಲಿ ಅಂತ ಹೇಳಿ 3 ತಿಂಗಳದು ಒಮ್ಮೆಗೆ ತಿಂಗಳಲ್ಲಿ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇದು ರೇಷನ್ ಕಾರ್ಡ್ದಾರರಿಗೆ ಈ ರೀತಿಯಾಗಿ ಕೊಟ್ರೆ ಒಳ್ಳೇದಾ ಅಥವಾ ಇದು ಬೇಡ, ಪ್ರಶಸ್ತಿಗಳು ಒಂದೇ ಎತ್ಕೊಂಡ್ ಕೊಡ್ಬೇಕಾ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.